ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಕಾರ್ಚುಮರಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಕಾರ್ಚುಮರಿ ಸಂಜೆ ಟೈಮ್ ಮಳೆ ಬರ್ತಾ ಇದ್ದರೆ ಅವಾಗ ಚೆನ್ನಾಗಿರುತ್ತೆ ಚಾ ಜೊತೆ ತಿನ್ನಲಿಕ್ಕೆ. ಮತ್ತು ಬೆಳಗಿನ ಟೈಮ್ ಯಾರು ಅವಲಕ್ಕಿ ಉಪ್ಪಿಟ್ಟು ತಿನ್ನಲ್ಲ ಅವರಿಗೆ ಈ ಥರ ಚುರುಮುರಿ ಮತ್ತು ನಾನು ಕಡಲೆ ಉಸುಳಿನ ಮಾಡಿಕೊಡ್ತೀನಿ ನನ್ನ ಮಗನಿಗೆ. ನೋಡಿ, ನೀವು ಮಾಡಿ ಒಂಥರ ಇದು ಡಿಫ್ರೆಂಟ್ ಆಗಿದೆ. ಮಾಮೂಲಿ ಕಾರ್ಚುಮರಿ ಮಾಡ್ತೀರಾ, ನಾನು ಈ ಕಾರ್ಚುಮರಿಗೆ ಏನೇನು ಹಾಕ್ತೀನಿ ಅಂತ ಹೇಳ್ತೀನಿ. ಈಗ ನಾನು ಒಂದು 4 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ ಬೆಳ್ಳುಳ್ಳಿನ. ಇವು ಜವಾರಿ ಬೆಳ್ಳುಳ್ಳಿ. ಈ ಬೆಳ್ಳುಳ್ಳಿನ ನಾನೀಗ ಸ್ವಲ್ಪನ ಸಪ್ಪೆ ಸುಲಿದ ಕುಟ್ಟಿಟ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ತರಿಯಾಗಿ ಕುಟ್ಟಿಟ್ಕೊಳ್ಬೇಕು. ಇದಕ್ಕೆ ನಾನು ಒಂದು ಅರ್ಧ kg ಚುರುಮುರಿನ ಖಾರ ಹಚ್ಕೋತಿದ್ದೀನಿ. ನಾನು ಇದಕ್ಕೆ 3 ಎಸಳ ಕರಿಬೇವು ತೊಗೊಂಡಿದ್ದೀನಿ. ಈಗ ಒಂದು ಪಾತ್ರೆ ತೊಗೊಳ್ಳಿ. ಇದಕ್ಕೆ ನಾನು 1 ಲೋಟ ಎಣ್ಣೆ ಹಾಕೋತಾ ಇದ್ದೀನಿ. ಅರ್ಧ kgಗೆ 1 ಲೋಟ ಅಂದರೆ ಚಹಾ ಕುಡಿ ಕಪ್ಲೆ ತೊಗೊಂಡಿದ್ದೀನಿ ನಾನು. ಇದು ಕಡಿಮೆನೇ ಇದೆ ಎಣ್ಣೆ, ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ 1 ಲೋಟ ಶೇಂಗಾ ಕಾಳನ್ನ ತೊಗೊಂಡಿದ್ದೀನಿ, ಅಂದರೆ 4 ಮುಷ್ಟಿಯಷ್ಟು ಶೇಂಗಾ ಕಾಳನ್ನ ಹಾಕೊಂಡು ಚೆನ್ನಾಗಿದ್ದನ್ನ ಮೀಡಿಯಮ್ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಚಟಪಟ ಸಿಡಿಯತ್ತೆ ಇದು. ಈ ಹಸಿ ಶೇಂಗಾ ಕಾಳು ಹಾಕಿ ನಾನು ಹುರಿತಾ ಇದ್ದೀನಿ. ಶೇಂಗಾ ಕಾಳು ಎಲ್ಲರಿಗೂ ಇಷ್ಟ, ಚಿಕ್ಕ ಮಕ್ಕಳಿಗಂತೂ ಇನ್ನೂ ಇಷ್ಟ. ಚುರುಮುರಿಯಲ್ಲಿ ಚುರುಮುರಿ ತಿನ್ನೋದು ಬಿಟ್ಟು ಶೇಂಗಾ ಕಾಳು ತಿಂತಾರೆ. ನೋಡಿ, ಈ ಥರ ಶೇಂಗಾ ಕಾಳನ್ನ ಹುರ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಚೆನ್ನಾಗಿ ಫ್ರೈ ಆಗ್ತಾಯಿದೆ. ನೋಡಿ, ಈ ಥರ ಸಿಡಿತಾ ಇರಬೇಕು ಶೇಂಗಾ ಕಾಳು. ಈಗ ಕಲರ್ ಚೇಂಜ್ ಆಗಿದೆ ನೋಡಿ. ನೋಡಿ, ಕಲರ್ ಚೇಂಜ್ ಆಗಿದೆ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಒಂದು ಅರ್ಧ ಚಮಚ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸಾಸಿವೆ ಹಾಕ್ಕೊಂಡು ಈಗ ಸಾಸಿವೆ ಸಿಡಿತಾ ಇದೆ ಅಂದ್ರೇ ಒಂದು ಅರ್ಧ ಚಮಚ ಜೀರಿಗೆ ಹಾಕ್ಕೊಳ್ಬೇಕು. ಜೀರಿಗೆ ಹಾಕ್ಕೊಂಡು ನಾನೀಗ ಮತ್ತು ಕರಿಬೇವು ಮತ್ತು ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀನಿ. ಕರಿಬೇವುದು ಚೆನ್ನಾಗಿ ಬಾಡಲಿ ಇದು. ನೋಡಿ, ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ. ಈಗ ಈ ಕಾರ್ಚುಮರಿನ ನಾವು 5 ಮಿನಿಟಲ್ಲಿ ಪಟಾಪಟ್ ಅಂತ ಮಾಡ್ಕೋಬೋದು. ನಾವು ಸಂಜೆ ಯಾರಾದರೂ ಮನೆಗೆ ಗೆಸ್ಟ್ ಬಂದರೆ ಚುರುಮುರಿ ಬಜ್ಜಿ ಈ ಥರ ಮಾಡಿಕೊಡ್ಬೋದು. ನಮಗೂ ಸಾಯಂಕಾಲ ಚಾಕು ಜೊತೆ ಚೆನ್ನಾಗಿರುತ್ತೆ. ಈಗ ಚಟಪಟ ಎಲ್ಲ ಕರಿದಿದೆ ನೋಡಿ. ಈಗ 1 ಸ್ಪೂನು ಅರಿಶಿನ ಪುಡಿ ಹಾಕ್ಕೋಬೇಕು. 2 ಸ್ಪೂನು ಅಚ್ಚ ಖಾರದ ಪುಡಿನ ಹಾಕೋತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೆ ಇದಕ್ಕೆ 1 ಚಮಚ ಸಕ್ಕರೆನ ಹಾಕ್ಕೋಬೇಕು. ಇದು ಚೆನ್ನಾಗಿ ಟೇಸ್ಟಿಗೆ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು 1 ಮಿನಿಟು. ಉಪ್ಪು ಮತ್ತು ಸಕ್ಕರೆ ಚೆನ್ನಾಗಿ ಎಣ್ಣೆಯಲ್ಲಿ ಕರಿಯುತ್ತೆ ಇದು. ಈಗ ನೋಡಿ, ಚೆನ್ನಾಗಿ ಈ ಥರ ಕರಿದಿದೆ. ಈಗ ನಾವು ಚುರುಮುರಿನ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ರೆ ಗರಿಯಾದ ಚುರುಮುರಿ ರೆಡಿ ಆಗುತ್ತೆ. ನೋಡಿ, ಚುರುಮುರಿ ಚೆನ್ನಾಗಿ ಗರಿಯಾಗಿದೆ. ಇದು ಫ್ರೆಶ್ ಆದ ಚುರುಮುರಿ ತಗೊಳ್ಳಿ. ಈ ಥರ ಫ್ರೆಶ್ ಕುರಮನ್ನು ಚುರುಮುರಿ ತೊಗೊಂಡ್ರೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಇದನ್ನು 1 ತಿಂಗಳವರೆಗೂ ಇಟ್ಕೋಬೋದು ನಾವು. 1 ತಿಂಗಳವರೆಗೂ ಕಾರ್ಚುಮರಿನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಚಮಚಲ್ಲೇ ನಾವು ಸ್ಪೂನ್ಲೇ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಕೈಲೇನೂ ಮಿಕ್ಸ್ ಮಾಡ್ಕೋಬೋದು. ಸಂಜೆ ಜೊತೆ ಚಹಾ ಜೊತೆ ಚೆನ್ನಾಗಿರತ್ತೆ. ಖಾರಾಗಿ ಮಳೆ ಬರ್ತಾಯಿದ್ರೆ ಈ ಥರ ಪಟಾಪಟ್ 5 ಮಿನಿಟಲ್ಲಿ ಮಾಡ್ಕೊಂಡು ತಿನ್ಬೋದು. ಯಾರು ಬಜ್ಜಿ ಬೋಂಡ ತಿನ್ನಲ್ವ, ಈ ಥರ ಚಹಾ ಜೊತೆ ಚುರುಮುರಿನೂ ತಿನ್ಬೋದು. ನೋಡಿ, ಚುರುಮುರಿ ರೆಡಿ ಆಯಿತು ಇದು. ಈಗ ನಾನು ಸರ್ವ್ ಮಾಡಿಕೊಡ್ತೀನಿ. ಚುರುಮುರಿ ಮತ್ತು ಕಡಲೆ ಉಸುಳಿ, ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಈರುಳ್ಳಿ ಲಿಂಬೆ ಹಣ್ಣು ಇಟ್ಕೊಟ್ರೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.